ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ವಚನಗಳಲ್ಲಿ ಬರುವಂಥ ಗಟ್ಟಿವಾಳೆಯನವರ ಕುರಿತು ಅವರ ವಚನಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ಅಕ್ಕ ಮಾದೆಯ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಪೂರ್ವದಲ್ಲಿ ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಅಕ್ಕ ಮಾದೆಯವರ ಕಾಲ 1160. 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿ. ಈಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡತಡೆಯಲ್ಲಿ ಜನಿಸಿದಳು. ಬಾಲ್ಯದಿಂದಲೇ ಶಿವನ ಮೇಲೆ ಅಪಾರವಾದ ಭಕ್ತಿ ಇದ್ದ ಈಕೆಗೆ ಕೌಶಿಕನೆಂಬ ರಾಜನೊಡನೆ ಒತ್ತಾಯದ ವಿವಾಹವಾಗುತ್ತದೆ. ಶಿವ ಭಕ್ತಿಗೆ ಅಡ್ಡಿಪಡಿಸಿದ ಅವನನ್ನು ತೊರೆದು ಕಲ್ಯಾಣಕ್ಕೆ ಸಾಗಿ ಶರಣವರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಳಿಯ ಬನ್ನದಲ್ಲಿ ಐಕ್ಯಳಾದೆಂದು ಐತಿಹ್ಯ. 12ನೇ ಶತಮಾನದಲ್ಲಿ ಬಾಳೆ ಬದುಕಿದಂಥ ಒಂದು ಪ್ರಸಿದ್ಧ ವಚನಕಾರ್ತಿ. ಅದು ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಎಂದು ಗುರುತಿಸಿಕೊಂಡಿದ್ದಾರೆ. ಹೀಗೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡತಡಿ ಎನ್ನುವಂಥ ಒಂದು ಇದರೊಳಗೆ ಏನಿದ್ದಾಳೆ ಊರಿನೊಳಗೆ ಜನಿಸಿದಂಥವಳು. ಬಾಲ್ಯದಿಂದಲೇ ಅವಳಿಗೆ ಏನಾಯಿತು, ಶಿವನ ಧ್ಯಾನ ಶಿವಭಕ್ತಿಯೊಳಗೆ ಅಪಾರವಾಗುವಂಥ ಒಂದು ಆಸಕ್ತಿ ಇರ್ತದೆ. ಆದರೂ ಕೂಡ ಏನಾಗ್ತಾನೆ, ಭಾಳ ಸುಂದರವಾಗಿರುವಂಥ ಒಂದು ರೂಪವನ್ನು ಪಡ್ಕೊಂಡಿದ್ದರಿಂದ ಆ ರೂಪಕ್ಕೆ ಮಾರು ಹೋದಂಥ ಕೌಶಿಕ ರಾಜ ಅವಳನ್ನು ಏನು ಮಾಡ್ತಾನೆ, ವಿವಾಹ ಆಗ್ತಾನೆ. ಅದು ಏನಾಗ್ತಾನೆ, ಅವಳಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇರೋದಿಲ್ಲ. ಆದರೂ ರಾಜನ ಒಂದು ಒತ್ತಾಯಕ್ಕೆ, ತಂದೆ ತಾಯಿ ಒಂದು ಒತ್ತಾಯದಿಂದ ಏನಾಗ್ತಾನೆ, ಅವಳನ್ನು ಆತ ಮದುವೆ ಆಗ್ತಾನೆ. ಮದುವೆ ಆಗುವಾಗ ಕೌಶಿಕನಿಗೆ ಒಂದಿಷ್ಟು ಷರತ್ತುಗಳನ್ನು ಹಾಕ್ತಾ, ಶಿವಶರಣರ ಒಂದು ದಾಸೋಹ ಮಾಡುವಂಥದ್ದು, ಶಿವಶರಣರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು, ಇಲ್ಲ ಶಿವಧ್ಯಾನ ಶಿವಭಕ್ತಿಯನ್ನು ಪೂಜಿಸುವಂಥ ಒಂದು ರೀತಿಗಳಿಗೆ ಅವನು ಅಡ್ಡಿಪಡಿಸಬಾರ್ದು ಅನ್ನುವಂಥದ್ದು. ಹೀಗಾಗಿ ಅವಳು ಸದಾ ಅದರೊಳಗೆ ತಲ್ಲೀನರಾಗಿರುವುದರಿಂದ ಲೌಕಿಕ ಜೀವನದೊಳಗೆ ಆಸಕ್ತಿ ಇರೋದಿಲ್ಲ. ಹೀಗಾಗಿ ಕೌಶಿಕನ ಒಂದು ಸತಿ ಏನಾಗ್ತಾನಪ್ಪ ಅಂದ್ರೆ, ಅವಳು ಶಿವಧ್ಯಾನಕ್ಕೆ ತೊಂದರೆ ಕೊಟ್ಟಾಗ ಆತನನ್ನು ತೊರೆದು ಏನಾಗ್ತಾಳೆ, ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣಕ್ಕೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುಗಳು ಇವರೆಲ್ಲರ ಒಂದು ಗುಂಪು ಇರ್ತದೆ. ಅಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರ್ತಾರೆ. ಅಲ್ಲಿಗೆ ಬಂದು ಏನಾಗ್ತಾಳೆ, ಅವ್ರ ಜೊತೆಯಲ್ಲಿ ತಾನೂ ಕೂಡ ಆಧ್ಯಾತ್ಮದ ಚರ್ಚೆಯೊಳಗೆ ಪಾಲ್ಗೊಂಡು ತನ್ನ ಇಡೀ ಜೀವನವನ್ನು ಏನು ಮಾಡ್ತಾಳಪ್ಪ ಅಂದ್ರೆ, ಸಮಾಜದ ಒಂದು ಅಂಧಕಾರವನ್ನು ಕಳೀಲಿಕ್ಕೆ ಅನ್ನುವುದು, ಸ್ತ್ರೀಯರ ಒಂದು ಮನೋಧೋರಣೆಯನ್ನು ಬದಲಾಯಿಸಲಿಕ್ಕೆ ಅನ್ನುವಂಥ ಒಂದು ಆ ರೀತಿಯೊಳಗೆ ತನ್ನದೇ ಆದಂಥ ಒಂದು ವಚನಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥವರು. ನಂತರದೊಳಗೆ ಏನಾಗ್ತಾರಪ್ಪ ಅಂತಂದ್ರೆ, ಅವರ ಒಂದು ಅಂಕಿತ ನಾಮ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅನ್ನುವಂಥದ್ದು. ಈಗ ಶ್ರೀಶೈಲದ ಕದಳಿ ಪದದಲ್ಲಿ ಏನಾದ್ಲು ಅಂದ್ರೆ ಐಕ್ಯಳಾದ್ಲು. ಅಲ್ಲೇ ಅವಳು ಏನಾಗ್ತಾಳಪ್ಪ ಅಂದ್ರೆ ಕೊನೆಯ ಹೆಸರು ಎಳಿತಾಳ ಅನ್ನುವಂಥದ್ದು ಒಂದು ಇತಿಹಾಸ ಅದ ಅನ್ನುವಂಥದ್ದು. ಇನ್ನು ಲೌಕಿಕ ಬಣ್ಣದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಇಲ್ಲಿ ಅವರು ವಚನಗಳನ್ನು ಕೊಟ್ಟಿದ್ದಾರೆ, ಅಕ್ಕ ಮಾದೆಯವರು ವಚನಗಳನ್ನು ಕೊಟ್ಟಿದ್ದಾರೆ 3. ಆ ವಚನಗಳಲ್ಲಿ ಏನನ್ನು ಅಳವಡಿಸ್ಕೊಂಡಿದ್ದಾರೆ, ವಿಚಾರವನ್ನು ಇಟ್ಟುಕೊಂಡು ಬರೆದಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಲೌಕಿಕ ಬಣ್ಣದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಒಂದೊಂದು ಕಡೆ ಹೇಳಿದ್ದಾರೆ ಸಂಸಾರದಿಂದಲೇ ಸದ್ಗತಿಯನ್ನು ಪಡ್ಕೋಬೋದು ಅನ್ನುವಂಥದ್ದು. ಆದರೆ ಅಕ್ಕ ಮಾದೆಯವ್ರದ್ದು ಹಂಗಲ್ಲ, ಎರಡೂ ಕಡೆಯಿಂದ ಸಾಧ್ಯ ಇಲ್ಲ ಅಂದ್ರೆ, ಎರಡೂ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಒಂದನ್ನು ಮಾಡಬೇಕಾ, ಒಂದನ್ನು ಪಡ್ಕೋಬೇಕಪ್ಪ ಅಂದ್ರೆ ಇನ್ನೊಂದನ್ನು ಸಂಪೂರ್ಣವಾಗಿ ಬಿಡಬೇಕು ಅನ್ನುವಂಥದ್ದು ಅಕ್ಕ ಮಾದೆಯವ್ರ ವಿಚಾರ. ಅದಕ್ಕೆ ಲೌಕಿಕ ಬಂದಲ್ಲಿ ಇದ್ದುಕೊಂಡ ನಾನು ಅದನ್ನೂ ಸಾಧಿಸ್ತೀನಿ, ಈ ಕಡೆ ಮಾಡ್ತೀನಿ, ಶಿವದಾನವನ್ನು ಮಾಡ್ತೀನಿ, ಶಿವನ ಸ್ಮರಣೆಯನ್ನೂ ಮಾಡ್ತೀನಿ, ದಾನ ಧರ್ಮಗಳನ್ನೂ ಮಾಡ್ತೀನಿ, ಮುಕ್ತಿಯನ್ನು ಪಡ್ಕೋತೇನೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಲೌಕಿಕ ಬಂಧನ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ. ಈ ಕೌಟುಂಬಿಕ ಗಂಡ ಹೆಂಡತಿ ಮಕ್ಕಳು ಅಧಿಕಾರ ಹಣ ಅನ್ನುವಂಥದ್ದು ಆಲೋಚನೆ ಇರ್ತಾವಲ್ಲ, ಅಂಥದ್ರೊಳಗೆ ನಾವು ಸಿಗಾಕೊಂಡ್ವಪ್ಪ ಅಂತಂದ್ರೆ ಅವ್ರಿಗೆ ಮುಕ್ತಿ ಇರೋದಿಲ್ಲ. ಅದನ್ನೇ ಮಾಡೋದು, ಅದರಿಂದ ಪಾಪಕರ್ಮ ಹತ್ತು ಮತ್ತೆ ಸಾಯೋದು ಮತ್ತೆ ಹುಟ್ಟು ಬರೋದು. ಆದರೆ ಸಂಪೂರ್ಣ ಇದನ್ನು ಬಿಟ್ಟು ಸಂಪೂರ್ಣ ತಮ್ಮ ಕಾಯ ವಾಚ ಮನಸ್ಸ ಅಂತಂದ್ರೆ ಈ ದೇಹವನ್ನು, ಈ ಆಲೋಚನೆಗಳು, ಈ ಕರ್ತವ್ಯ ಕೆಲಸ ಎಲ್ಲವನ್ನೂ ಮಾಡಬೇಕು ಈ ಸಮಾಜಕ್ಕಾಗಿ. ಅಂದ್ರೆ ಅದರಿಂದ ಸ್ವಾರ್ಥ ಇರಬಾರ್ದು, ನಿಸ್ವಾರ್ಥ ಸೇವೆಯನ್ನು ಮಾಡಿದರೆ ಏನಾಗ್ತದೆ, ಅವ್ರಿಗೆ ಮುಕ್ತಿ ಸಿಗ್ತದೆ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಇನ್ನು ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತ ಭಕ್ತನಿಗೆ ಭವವಿಲ್ಲ. ಭವ ಅಂತಂದ್ರೆ ಹುಟ್ಟು ಅನ್ನುವಂಥದ್ದು. ಹುಟ್ಟು ಯಾವಾಗ ಆಗೋದಿಲ್ಲ, ಅವನು ಹೊಳ್ಳಿ ಹುಟ್ಟಿ ಯಾವಾಗ ಬರೋದಿಲ್ಲ. ಜನನ ಮರಣ ಚಕ್ರದಿಂದ ಯಾವಾಗ ಮುಕ್ತಿ ಹೊಂತಾನ ವ್ಯಕ್ತಿ ಅಂತಂದ್ರೆ ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ, ಆತ್ಮ ನಮ್ಮದು ಇದಲ್ಲ ಆತ್ಮ ಆ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಸೇರಿಕೊಂಡಾಗ ಆ ವ್ಯಕ್ತಿಗೆ ಏನಾಗೋದಿಲ್ಲ, ಮತ್ತು ಹುಟ್ಟಿರೋದು. ಹಾಗಾದರೆ ನಮ್ಮ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಏನಾಗಬೇಕಂದ್ರೆ ನಾವು ಹೆಂಗೆ ಜೀವನವನ್ನು ಮಾಡಬೇಕು ಅನ್ನುವಂಥದ್ದು ವಚನದಲ್ಲಿ ಹೇಳಿದ್ದಾರೆ. ಇನ್ನು ಶರಣರ ಸಂಘದಿಂದ ಬದುಕು ಸಾರ್ಥಕವಾಗುತ್ತದೆ. ಎಂಥವ್ರ ಜೊತೆ ಬದುಕಬೇಕು, ನಾವು ಸಜ್ಜನ ಜೊತೆ ಶಿವಶರಣರ ಜೊತೆಯಲ್ಲಿ ಮಾಡಬೇಕು, ಬದುಕಬೇಕು ಅಂದಾಗ ಮಾತ್ರ ಬದುಕು ಏನಾಗ್ತದೆ, ಸಾರ್ಥಕ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ನಾವೇನಾಗ್ತೀವಿ, ಶಿವಶರಣರ ಸಂಘದಿಂದ ದೂರ ಇದ್ಕೊಂಡು ಬದುಕಿದ್ವಪ್ಪ, ಅಂಧಕಾರದಲ್ಲಿ ಬದುಕಿದ್ವಪ್ಪ ಅಂದ್ರೆ ನಮ್ಮ ಜೀವನ, ನಾವು ಹುಟ್ಟಿದ್ದಕ್ಕೂ ಬದುಕಿದ್ದಕ್ಕೂ ಎದಕ್ಕೂ ಬೆಲೆ ಇಲ್ದಂಗೆ ಆಗ್ತದೆ ಅನ್ನುವಂಥ ವಿಚಾರ. ಹಾಗಾದರೆ ಬೆಲೆ ಉಳ್ಳಂಥ ಜೀವನವನ್ನು ಮಾಡಬೇಕು, ಹೇಗೆ ನಮ್ಮ ದೇಹವನ್ನು ಬಳಸ್ಕೋಬೇಕು ಅನ್ನುವಂಥದ್ದನ್ನು ವಚನದಲ್ಲಿ ತಿಳಿಸಿದ್ದಾರೆ.
ಇಲ್ಲದಿದ್ದರೆ ನಿರರ್ಥಕವೆಂಬ ಆಶಯವನ್ನು ಪ್ರಸ್ತುತ ವಚನಗಳು ವ್ಯಕ್ತಪಡಿಸ್ತವೆ. 3 ವಚನದ ಒಂದಿಷ್ಟು ಸಂಕ್ಷಿಪ್ತವಾದಂಥ ವಿಚಾರಗಳು ಒಳಗೊಂಡದ ಅನ್ನುವಂಥದ್ದು. ಇನ್ನು ಪದಕೋಶ ಹೇಳಿದರೆ ಸಂಕೋಲೆ ಅಂದರೆ ಬೇಡಿ, ಬಂಧನ. ತೊಡರು ಅಂದರೆ ತೊಂದರೆ, ಕಷ್ಟ. ಚೇಷ್ಟೆ ಅಂದರೆ ಚಟುವಟಿಕೆಗಳು, ಕ್ರಿಯೆಗಳು. ಶ್ರೀಕರಣ ಅಂದರೆ ಕಾಯ, ವಾಚ, ಮನಸ್ಸು, ದೇಹ, ಮಾತು, ಮನಸ್ಸು. ಭವ ಅಂದರೆ ಹುಟ್ಟು. ಶೃಂಗಾರ ಅಂದರೆ ಅಲಂಕಾರ. ಇನ್ನು ನೆಕ್ಸ್ಟು ಗಣ ಅಂದರೆ ಶಿವಗಣ ಅಂದರೆ ಗಣ ಅಂದರೆ ಗುಂಪು ಅನ್ನುವಂಥದ್ದು. ಶಿವಸೇನರ ಗುಂಪು. ಮೇಳಾಪ ಅಂದರೆ ಸಮೂಹ. ಬಾತಿ ಅಂದರೆ ಪ್ರಯೋಜನ. ಇಷ್ಟು ಏನಪ್ಪ ಅಂದರೆ ನಿಮ್ಮ ವಚನದ ಹೊಸ ಪದಗಳ ಅರ್ಥ ಆಗಿದ್ದಾವೆ. ಇನ್ನು ಪ್ರತಿ ವ್ಯಕ್ತಿಗೂ ಏಕಾಗ್ರಚಿತ್ತತೆ ಅವಶ್ಯಕ. ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾ ತದ್ವಾ ನಡೆಸುವುದು ದುರಂತಕ್ಕೆ ನಾಂದಿ. ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ. ಗುರಿಗಳು ಸರಿ ಇದ್ದರೆ ಸಾಧನೆಗಳು ಮಹತ್ವದ್ದಾಗಿರುತ್ತವೆ. ನೋಡಿ ಏನು ಹೇಳಿದಾರಪ್ಪ ಅಂದ್ರೆ ಪ್ರತಿ ವ್ಯಕ್ತಿಗೆ ಏಕಾಗ್ರಚಿತ್ತತೆ ಅವಶ್ಯಕ. ಏನೇ ಆಧ್ಯಾತ್ಮ ಸಾಧನೆ ಮಾಡೋರಿಗೆ ಎಷ್ಟೇ ಇರಬೇಕಂತಲ್ಲ, ಯಾವುದೋ ಒಂದು ಕೆಲಸದೊಳಗೆ ಯಶಸ್ಸನ್ನು ಸಾಧಿಸಬೇಕು ಅಂತಂದರೆ ಏನಿರಬೇಕು, ಏಕಾಗ್ರಚಿತ್ತದಿಂದ ನಾವು ಮನಸ್ಸನ್ನು ಕೊಟ್ಟು ಆ ಮನಸ್ಸನ್ನು ಆ ಒಂದು ಕೆಲಸದ ಕಡೆನೇ ಸಂಪೂರ್ಣವಾಗಿ ಇಟ್ಟು ಕೆಲಸ ಮಾಡಿದರೆ ಯಶಸ್ಸಾಗುತ್ತೆ. ಒಂದು ಕಡೆ ಲಕ್ಷ್ಯ ಇರೋದು, ಒಂದು ಕಡೆ ಕೆಲಸ ಮಾಡೋದಪ್ಪ ಅಂದರೆ ಈ ಕಡೆ ಏನಾಗೋದಿಲ್ಲ, ಎಲ್ಲೋ ಒಂದು ಕಡೆ ಲಕ್ಷ್ಯ ಇರ್ತದೆ, ಅದು ಸಂಪೂರ್ಣವಾಗಿ ಗ್ರಹಿಸೋಕ್ಕಾಗೋದಿಲ್ಲ. ಇಲ್ಲಿ ಮಾಡುವಂಥ ಕೆಲಸನೂ ಸಂಪೂರ್ಣವಾಗಿ ಏನಾಗೋದಿಲ್ಲ, ಉತ್ತಮ ರೀತಿ ಆಗೋದಿಲ್ಲ. ಹಾಗಾಗಿ ಪ್ರತಿ ವ್ಯಕ್ತಿಗೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತಂದ್ರೆ ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಇರಬೇಕು. ನಂತರ ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾತದುರ್ನೆಸು ದುರಂತಕ್ಕೆ ನಾಂದಿ. ಯಾವಾಗ ನಮ್ಮ ಬದುಕು ಹದಗೆಡ್ತದೆ, ಯಾವಾಗ ನಾವು ಇಟ್ಕೊಂಡಂಥ ಗುರಿಗಳು ಸಾಧಿಸೋಕ್ಕಾಗೋದಿಲ್ಲ, ಯಾವಾಗ ನಾವು ಮಾಡುವಂಥ ಕೆಲಸ ಅರ್ಧಕ್ಕೆ ನಿಲ್ತವಪ್ಪ ಅಂತಂದಾಗ ನಾವು ಏನಾಗಿರಬಾರ್ದು, ಬಾಹ್ಯವಾದಂಥ ಏನು ನಮಗೆ ನಮ್ಮ ಏನಿರ್ತದ ಅದನ್ನು ಬಿಡೋದು, ಬೇರೆ ಬೇರೆ ಯಾರ್ಯಾರು ಏನೇನೋ ಮಾಡ್ತಾರಂತ ನಾವು ಅದು ಮಾಡೋಕೆ ಹೋದ್ರೆ ಏನಾಗೋದಿಲ್ಲ, ಅದು ಅಸಾಧ್ಯ ಅನ್ನೋ. ನಾವು ಏನು ಮಾಡಬೇಕಪ್ಪ ಅಂದ್ರೆ ಯಾವುದನ್ನು ಮಾಡೋಕ್ಕಂತ ನಿರ್ಧಾರ ಮಾಡಿರ್ತೀವಿ ಅದ್ರ ಕಡೆ ಸದಾ ನಾವೇನಿರಬೇಕು, ಕಾರ್ಯಪ್ರವೃತ್ತರಾಗಿರಬೇಕು ಅನ್ನೋಂಥದ್ದಾಗ ಬಾಹ್ಯ ಪ್ರಪಂಚಕ್ಕೆ ಏನಾದ ಬೇರೆ ಬೇರೆ ಏನೆಲ್ಲ ಕಾಣ್ತದ ಅಂತಂದು ಅದಕ್ಕೆಲ್ಲ ಆಸೆ ಪಡೋದು, ಅವನ್ನೆಲ್ಲ ಏನೋ ಗಗನ ಕುಸುಮ ಅಂತಿರುತ್ತೆ, ನಿಲುಕಲಾರದಕ್ಕೆ ಪ್ರಯತ್ನ ಪಡುವಂಥದ್ದಲ್ಲ. ಏನದಲ್ಲ ಅದನ್ನು ಸಂಪೂರ್ಣವಾಗಿ ಅದನ್ನು ಮುಗಿಸುವ ಮಟ್ಟನ ನಮ್ಮ ಮನಸ್ಸು ಏನಾಗ್ಬಿಡೋದು, ಚಂಚಲಗೊಳಿಸಬಾರ್ದು ಅನ್ನೋವಂಥದ್ದು. ಅದಕ್ಕೆ ಏನೆಲ್ಲ ನೋಡಿದ್ದನ್ನೆಲ್ಲ ಮಾಡೋದು, ಯಾವುದನ್ನು ಮಾಡಬೇಕು ಅದನ್ನು ಮಾಡಬಾರ್ದು, ಹೇಗೆ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ಅರಿತುಕೊಂಡು ಮಾಡಬೇಕು. ಅದಕ್ಕೆ ಯದ್ವಾತದ್ವಾ ಹೆಂಗೆ ಬೇಕಂಗೆ ಮಾಡಿದ್ವಪ್ಪ ಅಂತಂದ್ರೆ ಏನಾಗ್ಬಿಡ್ತದೆ, ಬದುಕು ದುರಂತ ಆಗ್ತದೆ. ಕೊನೆ ಅನ್ನುವಂಥದ್ದು ಉತ್ತಮ ರೀತಿಯಲ್ಲಿ ಇರೋದಿಲ್ಲ ಅನ್ನುವಂಥದ್ದು. ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪೋದು ಸಾಧ್ಯ. ಅದಕ್ಕೆ ಹೆಂಗೆ ಜೀವನ ಮಾಡ್ಬೇಕಂತಂದ್ರೆ ಹಂಗೆ ನಮ್ಮಿಂದ ನಾವು ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಒಂದಿಷ್ಟು ಮಾರ್ಗಗಳಿರ್ತಾವೆ. ಯಾವ ಮಾರ್ಗಗಳು ಅಂದರೆ ಕೆಲವೊಂದಿಷ್ಟನ್ನು ಸಜ್ಜನರು ಅಂತಿರ್ತಾರೆ, ಉತ್ತಮರು ಶಿವಶರಣರು ಅಂತಿರ್ತಾರೆ. ಅಂಥ ಒಂದು ಉತ್ತಮರ ಒಡನಾಟವನ್ನು, ಉತ್ತಮರು ಹೇಳಿದಂಥ ಮಾತುಗಳನ್ನು, ಅವುಗಳ ನೀತಿಗಳನ್ನು, ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ, ಅವರ ಮಾತಿಗೆ ಬೆಲೆ ಕೊಟ್ಟು ಆ ಮಾತಿನಂತೆ ನಾವು ನಡೆದುಕೊಂಡಾಗ ಏನಾಗ್ತದೆ, ನಮ್ಮ ಜೀವನ ಉತ್ತಮ ಆಗ್ತದೆ. ನಾವಿಟ್ಕೊಂಡ ಕೆಲಸ ಕಾರ್ಯಗಳು, ಗುರಿಗಳು, ಕನಸುಗಳು ಏನಾಗ್ತವೆ, ಈಡೇರಿಕೆ ಆಗ್ತವೆ ಅನ್ನುವಂಥದ್ದು. ಸರಿ ಇದ್ದರೆ ಸಾಧನೆಗಳು ಮಹತ್ವದ್ದಾಗಿರ್ತವೆ. ಗುರಿಗಳು ಸರಿ ಇರಬೇಕು. ನಾವು ಉತ್ತಮವಾದಂಥ ಗುರಿಗಳಿದ್ವು, ಅದಕ್ಕೆಲ್ಲರೂ ಸಹಾಯ ಮಾಡ್ತಾರೆ, ಅದು ಸಂಪೂರ್ಣವಾಗಿ ಏನಾಗ್ತದೆ, ಈಡೇರಿಕೆ ಆಗ್ತದೆ. ಅದಕ್ಕೆ ಗುರಿ ಏನು ಆಲೋಚನೆಗಳಿರ್ತಾವಲ್ಲ, ಆಲೋಚನೆಗಳು ಉತ್ತಮವಾದಂಥ ಆಲೋಚನೆಗಳು ಇರಬೇಕು ಅನ್ನುವಂಥದ್ದು. ಅಂದ್ರೆ ಸಾಧನೆಗಳು ಏನಾಗ್ತವೆ, ಶಾಶ್ವತವಾಗಿ ಉಳಿತವೆ ನಾವು ಮಾಡಿದಂಥವುಗಳು ಅನ್ನುವಂಥ ವಿಚಾರನೆ ಹೇಳಿದ್ದಾರೆ. ಒಟ್ಟಾರೆ ಏನಂತಂದ್ರೆ ನಮ್ಮ ಬದುಕು ಸಾರ್ಥಕವಾದಂಥ ಬದುಕು ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇನ್ನು ಅವ್ರ ವಚನಗಳ ಬಗ್ಗೆ ನೋಡೋಣ. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯುದಿರ್ಪರೆ, ಲೋಕದ ಭಜನೆ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ. ನೋಡ್ರಿ ಏನು ಹೇಳ್ತಾರ ಅಂತಂದರೆ, ಏನು ಲೌಕಿಕ ಬಂಧನದಲ್ಲಿ ಸಿಕ್ಕವನಿಗೆ ಏನಿಲ್ಲ, ಮುಕ್ತಿ ಇಲ್ಲ ಅಂತ ಏನು ಹೇಳಿದ್ದಾರೆ ಅಕ್ಕಮದಿಯವರು. ಅದು ಸಂಬಂಧಪಟ್ಟಂಥ ವಚನ ಅದ. ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಅವ್ರು ಏನು ಹೇಳ್ತಾರ ಅಂತಂದರೆ ಸಂಸಾರ ಅನ್ನುವಂಥದ್ದು ಹೆಂಗಿದ್ದಂಗಪ್ಪ ಅಂತಂದ್ರೆ ಸಂಕೋಲೆ ಇದ್ದಂಗೆ ಅನ್ನುವಂಥದ್ದು. ಸಂಕೋಲೆ ಅಂಥದ್ದು ಸಂಸಾರ ಅಂತಂದ್ರೆ ಕಷ್ಟ ಭಾಳ ಅದ, ಸಂಸಾರ ನಡೆಸೋದು ಕಷ್ಟ ಭಾಳ ಆಗುತ್ತೆ, ಸಂಸಾರ ತೋಗಿಸ್ಕೊಂಡು ಹೋಗೋದೇ ಭಾಳ ಕಷ್ಟ ಅದ. ಇನ್ನೊಬ್ಬರ ಸಂಸಾರ ನಡೆಸೋಕ್ಕಿಂತ ಕಷ್ಟ ಇಲ್ಲ, ಸಾಕಷ್ಟು ಆಳು ಕಾಳದವ, ಸಾಕಷ್ಟು ಸಂಪತ್ತದ, ಅದ್ರ ಪಾಡಿಗೆ ಅದು ಇರ್ತದೆ. ಇವರು ಆ ಸಂಸಾರ ಜೊತೆಯೊಳಗೆ ಮತ್ತೇನು ಮಾಡೋದು, ದಾನ ಧರ್ಮ ಪೂಜೆ ಧ್ಯಾನವನ್ನು ಮಾಡ್ಬೋದು ಅಂದರೂ ಕೂಡ ಅದೇನಾಗ್ತದೆ, ಕಷ್ಟನೇ. ಯಾಕಂತಂದ್ರೆ ನಮ್ಮ ಕೈಗೆ ಹಾಕಿರೋಂಥ ಬೇಡಿ ಎದ್ರದ್ದು ಕಬ್ಬಿಣದಾದರೂ ಅದೇ ಕೆಲಸ ಮಾಡ್ತದೆ, ರತ್ನದಾದ್ರೂ ಅದೇ ಕೆಲಸ ಮಾಡ್ತದೆ, ಚಿನ್ನದಾದ್ರೂ ಅದೇ ಕೆಲಸ ಮಾಡ್ತದೆ. ಏನು ಮಾಡ್ತದೆ, ಬಂಧಿಸುವಂಥ ಕೆಲಸ ಮಾಡ್ತದೆ. ನಮಗೆ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಹೋಗೋಕ್ಕಾಗುತ್ತಾ ಇಲ್ಲ. ಯಾಕಂತಂದ್ರೆ ನಮ್ಮ ಕೈಗೆ ಏನು ಹಾಕಿರ್ತಾರೆ,
ಬೇಡಿ ಹಾಕಿರ್ತಾರ ಅನ್ನುವಂಥದ್ದು. ಅದಕ್ಕೋಸ್ಕರ ನಮ್ಮ ಮನಸ್ಸಿಗೊಂದು ಬೇಡಿ ಇದ್ದಂಗೆ, ಸಂಸಾರ ಅನ್ನುವಂಥದ್ದು ಮನಸ್ಸಿಗೊಂದು ಬೇಡಿ ಹಾಕ್ದಂಗೆ ಅದು. ಎಲ್ಲಿ ಹೋದರೂ ಏನು ಮಾಡ್ತಿರ್ತದೆ, ನಮ್ಮನ್ನು ಆಕರ್ಷಿಸ್ತಿರ್ತದೆ. ಯಾವುದು ಸಂಸಾರ ಅನ್ನುವಂಥದ್ದು, ಗಂಡ ಹೆಂಡತಿ ಮಕ್ಕಳು ಸಂಪತ್ತು ಅಧಿಕಾರ ಅಲಂಕಾರ ಇವೆಲ್ಲವೂ ಏನು ಮಾಡ್ತೀವಿ, ಯಾವಾಗಲೂ ತನ್ನ ಕಡೆನೇ ನಮ್ಮನ್ನು ಏನು ಮಾಡ್ತಿರುವ ಸೆಳಿತಿರ್ತವ ಅನ್ನುವಂಥದ್ದು. ಹೀಗಾಗಿ ರತ್ನದ ಸಂಕೋಲೆ ಯಾದೆಡೆ ತೊಡರಲ್ಲವೇ, ರತ್ನದ್ದಾದರೆ ಏನು ಚಿನ್ನದ್ದಾದರೆ ಏನು, ಅದು ತೊಡರಲ್ವ, ಮನಸ್ಸಿಗೆ ಬಂದಂಗೆ ಎದ್ದು ಹೋಗೋಕ್ಕಾಗುತ್ತಾ, ಎಲ್ಲಿ ಬೇಕಾಗುತ್ತೆ ಅಲ್ಲಿ ಹೋಗೋಕೆ ಇಲ್ಲ, ಅದೇನಾಗಿರ್ತಾವ ಬಂಧಿಸಿರ್ತಾರೆ. ಅದಕ್ಕೆ ಏನೋ ಸಂಸಾರ ಅನ್ನುವಂಥದ್ದು ಎಷ್ಟೇ ಸುಖ ಸಂಸಾರ ಇದ್ದರೂ ಕೂಡ ಅದು ಬಂಧನನ ಅನ್ನುವಂಥದ್ದು. ಇನ್ನು ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಮುತ್ತಿನ ಬಲೆಯೊಳಗೆ ಮುತ್ತಿನ ಬಲೆಯೊಳಗೆ ಇಟ್ಟಾರಪ್ಪ ನಮ್ಮನ್ನು, ಭಾಳ ಉತ್ತಮವಾದಂಥ ಬೆಲೆಯುಳ್ಳಂಥ ಮುತ್ತಿನ ಒಂದು ಮಣಿಯಲ್ಲೇ ಬಲೆಯನ್ನು ಹೆಣೆದದ್ರಾಗ ಇಟ್ಬಿಟ್ರಪ್ಪ ಅಂತಂದ್ರೆ ಖುಷಿ ಪಡ್ತೇವೆ. ಖುಷಿ ಪಡೋದಿಲ್ಲ, ಯಾಕಂತಂದರೆ ಮುತ್ತಿಂದಾದರೂ ಕೂಡ ಏನು ಮಾಡ್ತದೆ, ನಮ್ಮ ಇಚ್ಛೆ ಬಂದಂಗೆ ಬದುಕಾಗೋದಿಲ್ಲ, ಅದರೊಳಗೆ ಇರಬೇಕಾಗತ್ತೆ ಅನ್ನುವಂಥದ್ದು. ಅದಕ್ಕೆ ಬಂಧನ ಹೌದಲ್ವೋ, ಅದು ನಮ್ಮ ಸಮಸ್ಯೆ, ನಮಗೆ ತೊಂದರೆ ಆಗುತ್ತೋ ಇಲ್ಲೋ ಅನ್ನುವಂಥ ವಿಚಾರ ಹೇಳಿದ್ರೆ, ಮುತ್ತಿಂದ ಅಂತಂದರೆ ನಮ್ಮ ಸಂಸಾರ ಮುತ್ತಿನಂಥ ಸಂಸಾರಪ್ಪ, ಗಂಡ ಅದನ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗೇ ಇದ್ದಾರೆ ಅಂದರೂ ಕೂಡ ಅಲ್ಲಿ ಏನಾಗ್ತದೆ ಅಂತಂದರೆ ಶಿವಧ್ಯಾನಕ್ಕೆ ಅಡ್ಡಿಪಡಿಸ್ತದೆ. ಅದು ಶಿವಧ್ಯಾನಕ್ಕೆ ಬದುಕಿಗೆ ಯಾರಿಗೋ ಒಬ್ಬರು ಕೊಡಬೇಕಂತೀವಿ, ಇಟ್ಕೊಂಡ ಕೊಡಬೇಕಲ್ಲ. ನಾವೆಲ್ಲ ಸಂಸಾರ ಮಾಡುವಂಥವ್ರು ನಮಗೆ ಬೇಕಪ್ಪ, ನನಗೆ ಬೇಕು, ಮಕ್ಕಳೇ ಬೇಕು, ನನಗೆ ಬೇಕು ಅನ್ನುವಂಥದ್ದು ಮೊದಲು ಮಕ್ಕಳ ಆದ ನಂತರ ಮತ್ತು ಮಕ್ಕಳಿಗೆ ಆಯ್ತು ನನಗಾತು ಅಂತಂದು ಇದ್ದಿದ್ದೆಲ್ಲ ಕೊಟ್ಟು ಬಿಡೋದಲ್ಲ, ಮುಂದೆ ಮೊಮ್ಮಕ್ಕಳೇ ಬೇಕು, ಮಕ್ಕಳೇ ಬೇಕು, ಮುಂದಿನ ಪೀಳಿಗೆಯವರು ಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಸಂಸಾರ ಅನ್ನುವಂಥದ್ದು ಸಂಪೂರ್ಣ ಮನಸ್ಪೂರ್ವಕವಾಗಿ ಯಾವುದನ್ನೂ ಯಾರಿಗೋ ಒಬ್ಬರಿಗೆ ದಾನ ಮಾಡುವಂಥದ್ದು ಕೊಡುವಂಥದ್ದು ಇರೋದಿಲ್ಲ, ಮೆಚ್ಕೊಳ್ಳುವಂಥ ಮನೋಭಾವನೆ ಇರೋದಿಲ್ಲ. ಹೀಗಾಗಿ ಹೇಳ್ತಿದ್ರೆ ಸಂಸಾರ ಅಂತಂದ್ರೆ ಅದೇನು ನಮಗೆ ತೊಡರು ಬಂಧನ. ಎದಕ್ಕೆ ತೊಡರು ಬಂಧನ? ಶಿವಧ್ಯಾನ, ಶಿವ ಒಂದು ಸ್ಮರಣೆಯನ್ನು ಮಾಡಲಿಕ್ಕೆ, ಶಿವನ ಕಡೆ ಹೋಗಲಿಕ್ಕೆ, ಮುಕ್ತಿಯನ್ನು ಹೊಂದಲಿಕ್ಕೆ ಅದು ನಮಗೆ ತೊಡರು ಆಗ್ತದೆ ಅನ್ನುವಂಥದ್ದು. ಇನ್ನೊಂದು ಹೇಳ್ತದೆ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ. ಅದರ ಕೆಲಸ ಏನು, ಎದರದು ಕತ್ತಿ ಕೆಲಸ ಏನು ಅಂತಂದ್ರೆ ಚಿನ್ನದದು. ಆ ಚಿನ್ನದ ಕತ್ತಿ ಏನು ಮಾಡ್ತದಪ್ಪ ಅಂತಂದ್ರೆ ತಲೆನ ಹಂಗೆ ನೋಡೋಂಥದ್ದು ಚಿನ್ನದೊಂದು ಕೊಯ್ಕೊಳಕ್ಕೆ ಹೋದ್ರೆ ಕೊಯ್ಯಂಗಿಲ್ಲನ ಕೊಯ್ತದದು, ಕತ್ತರಿಸುವಂಥ ಕೆಲಸ. ಅದಕ್ಕೆ ಸಂಸಾರ ಅಂತಂದ್ರೆ ಏನದು, ನಮ್ಮನ್ನು ಬೇರೆ ಕಡೆ ಹೋಗಲಾರ್ದನ ತನ್ನೊಳಗನೆ ಸೆಳ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು. ಅದು ಬೇರೆ ಕಡೆ ಅಂತಂದ್ರೆ ಮುಕ್ತಿಯತ್ತ ಹೋಗಲಾರ್ದ ನಮ್ಮನ್ನು ಮತ್ತು ಏನು ಮಾಡ್ತದೆ, ಕರ್ಮದತ್ತನ ಕರ್ಕೊಂಡು ಹೋಗುವಂಥ ಕೆಲಸ ಮಾಡುವಂಥದ್ದು ಸಂಸಾರ ಅನ್ನುವಂಥದ್ದು, ಲೌಕಿಕ ಜೀವನ ಅನ್ನುವಂಥದ್ದು. ಅದಕ್ಕೋಸ್ಕರ ಲೋಕದ ಭಜನೆ ಭಕ್ತಿಯಲ್ಲಿ ಸಿಲುಕಿದಡೆ ಹೇಳಿದಾರೆ ನೋಡ್ರಿ. ಏನು ಅಕ್ಕಮಹಾದೇವಿ, ಈ ಲೌಕಿಕ ಜೀವನ ಅನ್ನುವಂಥದ್ದು, ಸಂಸಾರ ಜೀವನ ಅನ್ನುವಂಥದ್ದು ಒಂದು ಏನಪ್ಪ ಅಂತಂದ್ರೆ ಅದು ಒಂದು ಭಕ್ತಿನ ಅನ್ನುವಂಥದ್ದು. ಭಕ್ತಿಯಿಂದ ಮಾಡಬೇಕು. ಹೆಂಗೆ ಮುಕ್ತಿ ಸಿಗಬೇಕಪ್ಪ, ಶಿವಧ್ಯಾನವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದ್ರೆ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗ ಸುಖ ಸಿಗ್ತದೆ, ಸ್ವರ್ಗದಲ್ಲಿ ನಮಗೆ ಅವಕಾಶ ಸಿಗ್ತದೆ, ನೆಲೆ ಸಿಗ್ತದೆ. ಹಂಗನೇ ಇಲ್ಲಿ ಸಂಸಾರನೂ ಏನಾಗಬೇಕಪ್ಪ ಅಂದ್ರೆ ಭಾಳ ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ಬೇಕು, ಭಾಳ ಶ್ರದ್ಧೆಯಿಂದನ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಮಾತ್ರ ಏನಾಗ್ತದೆ, ಸಂಸಾರದೊಳಗೆ ನೆಮ್ಮದಿ ಸಿಗ್ತದೆ, ಸುಖ ಸಿಗ್ತದೆ, ಖುಷಿ ಆಗ್ತದೆ. ಇಲ್ಲ ಅಂತಂದ್ರೆ ಅಲ್ಲಿ ಏನಾಗ್ತದೆ, ಸಂಸಾರ ಅನ್ನುವಂಥದ್ದು ನಡ್ರಾಕಡೆ ಏನಾಗ್ಬಿಡ್ತದೆ, ಒಡೆದು ಹೋಗ್ತದೆ, ಹಾಳಾಗ್ತದೆ, ನೆಮ್ಮದಿ ಕೆಡಿಸ್ತದೆ. ಸಂಸಾರ ಅನ್ನುವಂಥದ್ದು ಹೊಡೆದಾಟ ಬಡದಾಟ ಹೊಂದಾಣಿಕೆ ಇಲ್ಲ, ಅವೆಲ್ಲವೂ ಏನಾಗ್ತದಪ್ಪ ಅಂದ್ರೆ ಸಂಸಾರನ ಏನಾಗ್ತದೆ, ಸಸಾರ ಆಗ್ತದೆ ಅನ್ನುವಂಥ. ಹೀಗಾಗಿ ಹೇಳಿದ್ದಾರೆ, ಲೋಕದ ಭಜನೆ ಭಕ್ತಿಯಲ್ಲಿ ಸಿಲುಕಿದಡೆ. ಇದು ಒಂದು ಭಕ್ತಿನ ಇಲ್ಲ ಅಂತಲ್ಲ, ಸಂಸಾರದ ಸುಖ ಅನುಭವಿಸ್ಬೇಕು, ಇಲ್ಲ ಸ್ವರ್ಗ ಸುಖ ಅನುಭವಿಸ್ಬೇಕು, ಎರಡದವು. ಸಂಸಾರ ಸುಖ ಅನುಭವಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿನೂ ಕೂಡ ಸಂಪೂರ್ಣವಾಗಿ ನಾವೇನಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಸಂಪೂರ್ಣ ಅದರ ಧ್ಯಾನದೊಳಗೆ ಇರಬೇಕು. ಅದರ ಧ್ಯಾನ ಅಂತಂದರೆ ಬರೀ ಗಂಡ ಮಕ್ಕಳು ಹೆಂಡತಿ ಏನೇನು ಸಂಬಂಧಗಳದಾವ ಆ ಸಂಬಂಧಗಳು ಉಳಿಬೇಕು. ಆ ಸಂಬಂಧದೊಳಗೆ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಖುಷಿ ಪಡಿಸ್ಕೋಬೇಕಪ್ಪ ಅಂತಂದ್ರೆ ಅದ್ರದ್ದು ಒಂದು ಏನಾಗಬೇಕಂತಂದ್ರೆ ಅಲ್ಲಿನೂ ನಿಷ್ಠೆ ಇರಬೇಕು ಅನ್ನುವಂಥದ್ದು. ನಂತರ ಹೇಳಿದರೆ ಭಕ್ತಿಯಲ್ಲಿ ಸಿಲುಕಿದೊಡೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದೊಡೆ. ಲೋಕದ ಭಜನೆ ಅನ್ನುವಂಥದ್ದು ಅಂದ್ರೇನ, ಸಂಸಾರದ ಒಂದು ಏನು ಇದ್ರೊಳಗೆ ಸೇರ್ಕೊತೀವಿ, ಅವ್ರಿಗೇನಿಲ್ಲ ಅಂತಂದ್ರೆ ಮುಕ್ತಿ ಅನ್ನೋದು ಇರೋದಿಲ್ಲ ಅನ್ನುವಂಥದ್ದು. ಒಂದಿಲ್ಲ ಒಂದು ತಪ್ಪು ಮಾಡೇ ಮಾಡ್ತೀವಿ, ಒಂದಿಲ್ಲ ಒಂದಿಷ್ಟು ಏನಿರ್ತದೆ, ನಮಗೆ ಮೋಹ ಇರ್ತದೆ, ಲೋಭ ಇರ್ತದೆ, ಕಾಮ ಇರ್ತದೆ. ಅವೆಲ್ಲವುದರಿಂದ ನಮಗೆ ಮತ್ತೆ ಮುಂದಿನ ಜನ್ಮಕ್ಕೆ ಮತ್ತೆ ಮೂಟೆ, ಎದ್ರದ್ದು ಕರ್ಮದ ಮೂಟೆ, ಪಾಪದ ಮೂಟೆ ಏನಾಗ್ತದೆ ಮತ್ತು ನಮಗೆ ಜೊತೆ ಆಗ್ತದೆ. ಮತ್ತು ಅದರ ಫಲವಾಗಿ ನಾವು ಮತ್ತೆ ಹುಟ್ಟಿ ಬರ್ತೀವಿ, ಮತ್ತೆ ಸಾಯ್ತೀವಿ, ಮತ್ತೆ ಹುಟ್ಟಿ ಬರ್ತೀವಿ. ಎರಡೂ ಆಗಾಕ ಬೇಡ ಅಂತಂದ್ರೆ ಏನು ಮಾಡಬೇಕು, ಎದ್ರೊಳಗೆ ಈ ಶಿವಧ್ಯಾನದೊಳಗೆ ತೊಡಗಿಸ್ಬೇಕು, ಇದನ್ನೆಲ್ಲ ಬಿಡಬೇಕು, ಶಿವಧ್ಯಾನ ತೊಡಗಿಸ್ಕೋಬೇಕು. ಜನನ ಮರಣ ಬಿಡುವುದೇ ಚೆನ್ನ ಮಲ್ಲಿಕಾರ್ಜುನ. ಅಂಥವ್ರಿಗೆ ಜನನ ಮರಣ ಬಿಡೋದಿಲ್ಲ, ಅಂಥವ್ರಿಗೆ ಸಂಸಾರ ಬಂದಲ್ಲಿ ಇದ್ಕೊಂಡು ನಾ ಸದ್ಗತಿನೂ ಪಡ್ಕೋತೇನೆ ಅಂದ್ರೆ ಸಾಧ್ಯ. ಒಂದು ಸಿಗ್ತದೆ, ಸಂಸಾರ ಸುಖ ಸಿಗ್ತದೆ, ಯಾರು ಸಿಗೋದಿಲ್ಲ, ಪರಮಾತ್ಮನಲ್ಲಿ ಲೀನವಾಗುವಂಥ ಸುಖ ಸಿಗುವುದಿಲ್ಲ. ಇನ್ನೊಂದು ಈ ಕಡೆ ಯಾರು ಸಿಗ್ತದೆ, ಸಂಪೂರ್ಣವಾಗಿ ನಮ್ಮ ಸದ್ಗತಿ ಸಿಗ್ತದೆ, ಸಂಸಾರದೊಂದು ಸುಖವನ್ನು ಬಿಟ್ಟು ಬರಬೇಕು ಅನ್ನುವಂಥದ್ದು ಎಂದರೆ ಮಾತ್ರ ಸಾಧ್ಯ. ಇನ್ನು ಎರಡನೇ ವಚನ ಹೇಳಿದಾರ,
ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ. ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ. ಇಲ್ಲಿ ಕೂಡ ಅದೇ ಹೇಳ್ತಾರೆ, ಭವ ಅಂದ್ರೆ ಹುಟ್ಟು, ನಾವು ಹುಟ್ಟಿ ಬರೋದಿಲ್ಲ ಅಷ್ಟು ನಿರ್ಧಾರದಿಂದ ಹೇಳ್ತಾರೆ ಅಕ್ಕಮದೇ. ಅದು ಅಸಾಧ್ಯ, ಯಾಕೆ ನಾವು ಹುಟ್ಟೇ ಬರೋದು, ಇದೇ ಕೊನೆ ಜನ್ಮ ಅನ್ನುವಂಥದ್ದು. ಅಂದ್ರೆ ಅಷ್ಟು ಏನದ ಅವಳ ಬಗ್ಗೆ ಅವಳಿಗೆ ಏನದ ನಂಬಿಕೆ ಅದ ಅನ್ನುವಂಥದ್ದು. ಲೋಕದ ಚೇಷ್ಟಿಗೆ ರವಿ ಬೀಜವಾದಂತೆ, ಲೋಕದೊಳಗೆ ಚಟುವಟಿಕೆಗಳು ಕ್ರಿಯೆಗಳು ಚಲೋ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆ ಮೂಲ ಬೀಜ ಕರ್ತ ಯಾರಪ್ಪ ಅಂತಂದ್ರೆ ರವಿ, ಸೂರ್ಯ. ಸೂರ್ಯ ಬಂತು ಬೆಳಗಾಯ್ತಪ್ಪ ಅಂತ ಚಲೋ ಆಗ್ತಾವೆ. ಅಯ್ಯೋ ಬೆಳಕದ, ಇನ್ನು ಸ್ವಲ್ಪ ಬೇಗ ಎದ್ದಿವಿ, ಎಚ್ಚರ ಆಯಿತು, ನೋಡಿದಪ್ಪ ಇನ್ನೂ ಬೆಳಕಾಗಿಲ್ಲ ಬಿಡೋ ಅಂತಂದು ಮಲಗಿ ಬಿಡ್ತೀವಿ. ಅದೇ ಒಂದು ಸ್ವಲ್ಪ ಬೆಳಕಾಯ್ತಪ್ಪ, ಅಯ್ಯೋ ಬೆಳಗಾಗಿಬಿಟ್ಟದ ಅಂತ ಎಲ್ಲರೂ ಹೇಳ್ತಾರೆ, ತಮ್ಮ ಚಟುವಟಿಕೆ ಒಳಗೆ ತಮ್ಮ ಕೆಲಸ ಒಳಗೆ ತಾವು ತೊಡಕೋತಾರೆ. ಹಂಗೆ ಲೋಕದ ಒಂದು ಚಟುವಟಿಕೆಗಳಿಗೆ ಕ್ರಿಯೆಗಳಿಗೆ ಕಾರಣೀಭೂತ ಯಾರಪ್ಪ ಅಂದ್ರೆ ಸೂರ್ಯ. ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ. ನಮ್ಮ ಕರ್ಣಗಳು ಏನು ಕಣ್ಣು, ಕಿವಿ, ಮೂಗು, ದೇಹ ಎಲ್ಲವೂ ತನ್ನ ಒಂದು ಬಾಯಿ ಎಲ್ಲ ತನ್ನ ಕೆಲಸ ತಾವು ಮಾಡಬೇಕು, ಇಂದ್ರಿಯಗಳು ತಮ್ಮ ಕೆಲಸ ತಾವು ಮಾಡಬೇಕು ಅಂತಂದರೆ ಇಲ್ಲಿ ಅದಕ್ಕೆ ಮೂಲ ಯಾವುದಪ್ಪ ಅಂದ್ರೆ ಮನಸ್ಸು ಮೂಲ. ಅಲ್ಲಿ ನೋಡು ಅಂತಂದಾಗ ಮಾತ್ರ ಮನಸ್ಸು ಹೇಳ್ತಪ್ಪ ನೋಡ್ತದೆ, ಕೇಳು ಅಂದ್ರೆ ಕೇಳ್ತದೆ ಕಿವಿ, ಮಾತಾಡು ಅಂದ್ರೆ ಬಾಯಿ ಮಾತಾಡ್ತದೆ. ಹೀಗಾಗಿ ಈ ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳಿಗೆ ದೇಹವನ್ನು ನಿಯಂತ್ರಣದಿಟ್ಟುಕೊಳ್ಳೋದು ಯಾವುದಪ್ಪ ಅಂದ್ರೆ ಮನಸ್ಸು ಅನ್ನುವಂಥದ್ದು. ಅದಕ್ಕೆ ಕರ್ಣಂಗಳ ಚೇಷ್ಟಿಗೆ ಮನವೇ ಬೀಜ. ನಾವು ಹೊಡಿ ಅಂದ್ರೆ ಮನಸ್ಸು ಹೊಡಿ ಅಂದ್ರೆ ಕೈ ಹೋಗಿ ಹೊಡಿತದೆ, ಚೂಟ ಅಂದ್ರೆ ಚೂಟದ, ಏನಾರ ಕಳುವು ಮಾಡೋದು ಕಳುವು ಮಾಡ್ತದೆ, ದಾನ ಮಾಡೋದು ದಾನ ಮಾಡ್ತದೆ. ಅದಕ್ಕೋಸ್ಕರ ನಮ್ಮ ಎಲ್ಲಕ್ಕೂ ಕಾರಣೀಭೂತ ಯಾವುದಪ್ಪ ಅಂದ್ರೆ ಮನಸ್ಸು ಅನ್ನುವಂಥದ್ದು. ಎನಗುಳ್ಳೋದೊಂದು ಮನೆ, ಎಷ್ಟದವು ಮನಸ್ಸು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಅದ. ಅದಕ್ಕೆ ಎಲ್ಲರಿಗೂ ಏನದ, ಒಂದು ಮನಸ್ಸದ, ಒಂದೇ ನಿರ್ಧಾರ. ಎರಡೆರಡು ಮನಸ್ಸು ಇರ್ತಾವೆ, ಒಮ್ಮೆ ತಗೋವಂಥದ್ದು ಒಮ್ಮೆ ಬ್ಯಾಡ ಅಂತದ, ಅದು ಒಂದೇ ಮನಸ್ಸು. ಎರಡು ಅಯ್ಯೋ ಮನಸ್ಸಿನ ಏನೆಲ್ಲ ಸ್ಥಿರ ಇರೋದಿಲ್ಲ ಅನ್ನೋದಕ್ಕೆ ಒಂದು ನಿರ್ಧಾರ ಮಾಡಿಬಿಟ್ಟಿದೆ ಅಂತ ಒಂದು ಮನಸ್ಸು. ಎನಗುಳ್ಳೋದೊಂದು ಮನ, ನನಗಿರೋದು ಒಂದು ಮನಸ್ಸನ್ನು ನಾ ಎದ್ರೊಳಗೆ ತೊಡಗಿಸಿಬಿಟ್ಟೇನೆ ಅಂತಂದ್ರೆ ಆ ಒಂದು ಮನವನ್ನು ನಿಮ್ಮಲ್ಲಿ ಸಿಲುಕಿಸಿದ ಬಳಿಕ, ನಿಮ್ಮಲ್ಲಿ ಅಂದ್ರೆ ಪರಮಾತ್ಮನಲ್ಲಿ, ದೇವರೇ ನಾ ಏನು ಮಾಡಿದ್ದೀನಿ, ನನಗಿರುವಂಥ ಮನಸ್ಸನ್ನು ಸಂಪೂರ್ಣವಾಗಿ ನಿನ್ನೊಳಗೆ ತೊಡಗಿಸಿಬಿಟ್ಟಿದ್ದೀನಿ. ನೋಡಿದ್ರು ನಿನ್ನನ್ನೇ ನೋಡೋದು, ಮಾತಾಡಿದ್ರು ನಿನ್ನ ಬಗ್ಗೆ ಮಾತಾಡೋದು, ಕೇಳಿದ್ರು ನಿನ್ನ ಮಹಿಮೆಯನ್ನೇ ಕೇಳೋದು, ಮಾಡಿದ್ರು ನಿನ್ನ ಮಾಡೋದಂತಂದ್ರೆ ದೇವರ ಸೇವೆನ ಮಾಡೋದಂತಲ್ಲ, ನಿನ್ನ ಸೇವೆನ ಯಾರಿಗೆ ಕೊಟ್ಟೇವಿ ಏನೋ ಮಾಡ್ಯವಪ್ಪ ಅಂದ್ರೆ ಅದು ದೇವರ ಸೇವೆ ಅಂತಂದು ಅರ್ಥಕೊಳ್ಳೋದು ಅನ್ನುವಂಥದ್ದು. ಹೀಗಾಗಿ ಎನಗುಳ್ಳೋದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ, ನನ್ನ ಸಂಪೂರ್ಣ ದೇಹವನ್ನು, ನನ್ನ ಆಲೋಚನೆಗಳನ್ನು, ನನ್ನ ವಿಚಾರಗಳನ್ನು ಎಲ್ಲವನ್ನೂ ನಾನು ನಿನಗೆ ಏನು ಮಾಡಿದೆ, ಅರ್ಪಿಸಿಬಿಟ್ಟಿದ್ದೇನೆ ದೇವರೇ. ನನಗೆ ಭವ ಉಂಟೆ ನಿಮ್ಮಲ್ಲಿ, ಇಷ್ಟೆಲ್ಲ ಮಾಡಿದ ಬಳಿಕ ನಾನು ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯನಾ ಅನ್ನೋವಂಥ ಪ್ರಶ್ನೆ ಮಾಡಿದ ದೇವರಿಗೆ. ನನಗೆ ಭವ ಉಂಟೆ, ಮತ್ತು ನೀ ನನಗೇನಾರು ಹೊಳ್ಳಿ ಹುಟ್ಟುವಂಥ ಅವಕಾಶ ಕೊಡೋಕೆ ಸಾಧ್ಯನೇ ಇಲ್ಲ. ಈ ಥರದ ಎಲ್ಲ ಸಂಪೂರ್ಣ ದೇಹವನ್ನೇ ದೇವರಿಗೆ ಸಮರ್ಪಣೆ ಮಾಡಿದಾಗ, ಮನಸ್ಸನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿದಾಗ ಆ ಒಂದು ಆತ್ಮ ಮತ್ತೆ ದೇವನ ಹೊತ್ತು ಏನು ಮಾಡೋದಲ್ಲ, ಈ ಭೂಮಿಗೆ ಬರೋದು ಅಸಾಧ್ಯ, ಬರೋದೇ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಅಕ್ಕಮದೇವರ ಪ್ರಕಾರ ಏನಂತಂದರೆ, ಸಂಪೂರ್ಣ ಮನಸ್ಸನ್ನು ಶಿವಧ್ಯಾನದಲ್ಲಿ ಯಾರು ತೊಡಗಿಸ್ತಾರ ಅವ್ರಿಗೆ ಏನಾಗಲ್ಲ, ಮತ್ತೆ ಹುಟ್ಟಿರೋದಿಲ್ಲ, ಅವ್ರಿಗೆ ಮುಕ್ತಿ ಸಿಗ್ತದ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇನ್ನೊಂದು ವಚನದಲ್ಲಿ ಹೇಳ್ತಿದ್ದಾರೆ, ಕಣ್ಣಿಗೆ ಶೃಂಗಾರ ಗುರು ಹಿರಿಯ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತಗಳನ್ನು ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣನ, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕಿಕ್ಕುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ, ಇವಿಲ್ಲದ ಜೀವಿಯೇ ಬಾಳುವೆ ಏತಕ್ಕೆ ಬಾತೇಯ್ಯ ಚೆನ್ನಮಲ್ಲಿಕಾರ್ಜುನ. ನೋಡಿ ಏನು ಹೇಳ್ತಿದ್ದಾರೆ, ಜೀವನ ಸಾರ್ಥಕವಾಗಿ ಬದುಕಬೇಕು. ಪ್ರತಿಯೊಂದು ದೇಹದ ಇರುವಂಥ ಅಂಗಗಳನ್ನು, ದೇಹದ ಇಂದ್ರಿಯಗಳನ್ನು ಪ್ರತಿಯೊಂದು ಸಾರ್ಥಕ ಒಂದು ಏನು ವಿಚಾರಗಳಿಗೆ ಅದನ್ನು ಸಮರ್ಪಿಸಬೇಕು ಅಂತ ಹೇಳ್ತಿದ್ದಾರೆ. ಕಣ್ಣಿಗೆ ಶೃಂಗಾರ ಗುರಿ ಹಿರಿಯ ನೋಡೋದು, ಬದುಕು ಸಾರ್ಥಕ ಆಗಬೇಕು, ಸುಂದರ ಆಗಬೇಕಪ್ಪ ಅಂದ್ರೆ ಮೊದಲು ಅದನ್ನೇ ಮಾಡೋದು. ಯಾರು ಹಿರಿಯರಿದ್ದಾರೋ ಅವರ ಮಾರ್ಗದರ್ಶನದಲ್ಲಿ ಜೀವನವನ್ನು ಮಾಡಬೇಕು. ಯಾರು ಹಿರಿಯರು ಬಾಳಿ ಬದುಕಿ ಹೋಗಿದ್ದಾರೋ ಅವರು ಬಾಳಿ ಬದುಕಿದ ರೀತಿಯನ್ನು ನಾವು ನಮ್ಮ ಜೀವನದೊಳಗಡೆ ಅಳವಡಿಸ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಕಣ್ಣಿಗೆ ಶೃಂಗಾರ ಗುರಿ ಹಿರಿಯರು ನೋಡೋದು, ಏನೇನೋ ನೋಡೋದಲ್ಲ, ಹಾಳಾಗಿ ಹೋದಂಥದ್ದನ್ನು ನೋಡಿ ನಮ್ಮ ಜೀವನ ಹಾಳು ಮಾಡ್ಕೊಂಡು ಹೋಗೋದಲ್ಲ. ಬದುಕಿ ಆದರ್ಶದ ಬದುಕನ್ನು ಬದುಕಿ ಮುಂದಿನ ಪೀಳಿಗೆಯವರಿಗೊಂದು ಬದುಕನ್ನು ಕೊಟ್ಟು ಹೋದಂಥ ಆ ಶಿವಶರಣರ ಒಂದು ಜೀವನವನ್ನು ನೋಡಬೇಕು. ನಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ, ಸಾಕಷ್ಟು ಜನ ಹಿರಿಯರು ಸಾರ್ಥಕವಾಗಿ, ಸ್ವಾರ್ಥದಿಂದಲ್ಲ, ಬೇರೆಯವರು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು, ಮುಂದೆ ನಮ್ಮ ಮನೆತನ ಚೆನ್ನಾಗಿರ್ಬೇಕು ಅನ್ನುವಂಥವ್ರು ಏನಿರ್ತಾರೆ, ಅಂಥವರ ಬದುಕು ಯಾವ ರೀತಿ ಇರ್ತದೆ, ಯಾವ ರೀತಿ ಧರ್ಮವನ್ನು ಯಾವ ರೀತಿ ಏನು ಒಂದು ಬದ್ಧತೆಯನ್ನು ಇಟ್ಕೊಂಡು ಜೀವನವನ್ನು ಮಾಡ್ತಿರ್ತಾರೆ, ಅಂಥವರನ್ನು ನೋಡಿ ನಾವು ಆ ರೀತಿ ಬದುಕನ್ನು ಕಟ್ಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರು ನೋಡೋದು. ಗುರು ಹಿರಿಯರು ನೋಡೋದಪ್ಪ ಅಂತಂದ್ರೆ
ಅನುಭವವುಳ್ಳಂಥ ಭಾಳ ಉತ್ತಮ ಸಮಾಜಕ್ಕೆ ಉತ್ತಮವಾದಂಥ ಒಂದು ಮಾರ್ಗವನ್ನು ತೋರುವಂಥ ವ್ಯಕ್ತಿಗಳನ್ನು ನೋಡಿ ನಾವು ಆ ಮಾರ್ಗದತ್ತ ಸಾಗಬೇಕು ಅನ್ನುವಂಥದ್ದು. ಇನ್ನೇ ಕರ್ಣಕ್ಕೆ ಶೃಂಗಾರ ಪುರಾತನ ಸಂಗೀತ ಕೇಳುವುದು. ಇವತ್ತೇನು ಕೇಳಿಕತ್ತಿದ್ದೀವಿ ವಚನವನ್ನೇ ಕೇಳಿಕತ್ತಿದ್ದೆ. ಅದಕ್ಕೆ ಹೇಳಿದಾರ ಕರ್ಣಕ್ಕೆ ಕಿವಿ ಕೇಳಿಸಾಕತ್ತಿದ ವಚನಗಳು ಕೇಳಾಕತ್ತಿದ್ದಾವಲ್ಲ, ಅದಕ್ಕೆ ಕರ್ಣಕ್ಕೆ ನಮ್ಮ ಕಿವಿಗೂ ಒಂದು ಶೃಂಗಾರ, ಕಿವಿಗೂ ಒಂದು ಅಲಂಕಾರ, ಕಿವಿ ಇದ್ದು ಸಾರ್ಥಕ ಆಗಬೇಕು. ಕಿವಿ ಅದಾವ ಅವು ಏನಾಗಿದಾವಪ್ಪ ಅಂದ್ರೆ ಇಲ್ದಂಗೆ ಆಗಿದಾವೆ, ಏನೇನೋ ಕೇಳಾಕತ್ತೀವಲ್ಲ ಅದು ಇದ್ದು ಇಲ್ದಂಗೆ ಅನ್ನುವಂಥದ್ದು. ಹಾಗಾಗಿ ಕಿವಿ ಇದ್ದಕ್ಕೂ ಅದಕ್ಕೆ ಸಾರ್ಥಕ ಪಡ್ಕೋಬೇಕು. ಏನಂತಂದರೆ ಇಂಥ ಒಂದು ವಚನಗಳ ಪುರಾತನ ಸಂಗೀತಗಳಂತಂದ್ರೆ ಏನು, ಪುರಾತನ ಹಿಂದಿನ ಕಾಲದಲ್ಲಿ ಹೇಳಿದಂಥ ತತ್ವಗಳು, ಆದರ್ಶಗಳು, ವಚನಗಳು ಏನಿದಾವೋ ಅವುಗಳನ್ನು ನಾವೇನು ಮಾಡ್ಕೋಬೇಕು, ಅರಿತುಕೊಂಡು ಏನು ಮಾಡಬೇಕು, ಜೀವನವನ್ನು ನಡೆಸ್ಕೋಬೇಕು ಅನ್ನುವಂಥದ್ದು. ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿದೆವು. ಬಾಯಿ ಇದ್ದಿದ್ದಕ್ಕೂ ಸಾರ್ಥಕ ಆಗಬೇಕು. ಬಾಯಿಂದ ಒಂದು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣನ ಹೇಳಿದ್ದಾರೆ. ಮಾತು ಹೆಂಗಿರಬೇಕಪ್ಪ ಅಂದ್ರೆ ಮುತ್ತಿನ ಹಾರದಂಗೆ ಸುಂದರವಾಗಿರಬೇಕು. ಮತ್ತೊಬ್ಬರ ಬದುಕಿಗೆ ಬೆಳಕನ್ನು ಕೊಡಬೇಕು. ಮತ್ತೊಬ್ಬರ ಮನಸ್ಸಿಗೆ ಮುದವನ್ನು ನೀಡುವಂಥ ಒಂದು ಮಾತುಗಳು ಇರಬೇಕು. ನಮ್ಮ ವಚನ ಅಂದರೆ ಮಾತುಗಳು ಇರಬೇಕು ಅನ್ನುವಂಥದ್ದು. ಮತ್ತೊಬ್ಬರ ಮನಸ್ಸನ್ನೇ ಕೆಡಿಸುವಂಥ, ಮತ್ತೊಬ್ಬರಿಗೆ ವ್ಯಂಗ್ಯ ಮಾಡುವಂಥ ಮಾತುಗಳನ್ನು ಆಡಬಾರ್ದು. ಮತ್ತೊಬ್ಬರಿಗೆ ಹಿತವನ್ನು ಕೊಡುವಂಥ, ಮತ್ತೊಬ್ಬರ ಮನಸ್ಸಿಗೆ ಮುದವನ್ನು ನೀಡುವಂಥ ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡ. ನಾವು ಸಂಭಾಷಣೆ ಮಾಡಬೇಕು. ಒಬ್ಬರು ಇನ್ನೊಬ್ಬರ ಜೊತೆಯೊಳಗೆ ಮಾತಾಡಬೇಕು. ಬರೀ ಮಾತಾಡೋದೇನಪ್ಪ ಅಂದ್ರೆ ಮತ್ತೊಬ್ಬರ ಬಗ್ಗೆ ಚಾಡಿ ಮಾತಾಡುವಂಥದ್ದಲ್ಲ, ಅವಹೇಳನಕಾರಿ ಮಾತಾಡುವಂಥದ್ದಲ್ಲ. ಇಲ್ಲ ಸಲ್ಲದನ್ನು ಮಾತಾಡಿ ನಾವು ಏನು ಮಾಡ್ತೀವಿ, ಕಾಲ ಹರಣ ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟು ಏನು ಮಾಡಬೇಕಂತ ಹೇಳಿದ್ದಾರೆ ವಚನಕಾರಪ್ಪ ಅಂತಂದರೆ, ಸದ್ಭಕ್ತರು ಏನಿದ್ದಾರೆ, ಶಿವನ ಶರಣರು ಏನಿದಾರಲ್ಲ, ಅವ್ರು ಹೆಂಗೆ ಬದುಕಿದಾರ, ಅವರ ಮಾತು ಏನು ಹೇಳಿದಾರ, ಅವರ ಮಾತಿನಿಂದ ಏನು ಅದರಲ್ಲಿ ಏನೋ ತತ್ವ ಅಡಿಗೆದ, ಅರ್ಥ ಅಡಿಗೆದ ಅನ್ನುವಂಥದ್ದನ್ನು ನಾವು ಮಾತಾಡಿ ಅರ್ಥೈಸ್ಕೊಂಡು ನಮ್ಮ ಜೀವನದೊಳಗಡೆ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಏನಾಗ್ತದೆ, ಸಾರ್ಥಕ ಆಗ್ತದೆ ಅನ್ನುವಂಥದ್ದು. ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇಕ್ಕುವುದು. ನಮ್ಮ ಕೈ ಕೊಟ್ಟಿದ್ದ ದೇವರು ನಾವೆಲ್ಲ ಬಳಸ್ಕೊಳ್ಳೋದು ಎದಕ್ಕಪ್ಪ ಅಂದ್ರೆ ಬರೀ ಹೊಡೆಯೋಕೆ ಬಡಿಯೋಕೆ, ಇಂಥದಕ್ಕೆಲ್ಲ ಕೆಟ್ಟ ಕೇಡ ಮಾಡಲಿಕ್ಕೆ, ಬೆಂಕಿ ಹಚ್ಚಲಿಕ್ಕೆ, ಇಂಥವಕ್ಕೆ ಬಳಸ್ಕೊಳ್ತಿದ್ದೀವಿ ಹೊರತು ಹೆಚ್ಚು ಇವತ್ತು ಉತ್ತಮವಾದದ್ದನ್ನು ಮಾಡಲಿಕ್ಕೆ ಯಾವತ್ತೂ ಈ ಕೈಗಳನ್ನು ಬಳಸ್ಕೊಳ್ಳೋದಿಲ್ಲ. ಅದಕ್ಕೆ ಶಿವಶರಣೆ ಅಕ್ಕಮಹಾದೇವಿ ಹೇಳ್ತಿದ್ದಾಳೆ, ನಿಮ್ಮ ಕೈ ಇದ್ದಿದ್ದಕ್ಕೂ ನಿಮಗೆ ಸಾರ್ಥಕತೆ ಬರಬೇಕು. ಆ ಕೈಗಳಿಂದಪ್ಪ ಅಂದ್ರೆ ಒಂದಿಷ್ಟು ಒಳಿತಾಗುವಂಥ ಕೆಲಸಗಳನ್ನು ಮಾಡಿ ಅನ್ನುವಂಥದ್ದು ಹೇಳಿದ್ದಾರೆ. ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಇಕ್ಕುವುದು. ಕರ ಅಂದ್ರೆ ಕೈ ಅಂತ. ನಿಮ್ಮ ಕೈಗಳನ್ನು ಉತ್ತಮವಾದ ಕೆಲಸಕ್ಕೆ ಬಳಸ್ಕೊಳ್ರಿ ಹೊರತು ಉತ್ತಮವಾದಂಥದ್ದನ್ನು 4 ಜನಕ್ಕೆ ಒಳ್ಳೆಯದಾಗಬೇಕು ಅಂಥದ್ದನ್ನು ಬಳಸಿ. ಇವತ್ತು ದಾರಿಯೊಳಗೆ ಮುಳ್ಳು ಹಾಕುವುದಕ್ಕೆ ಬಳಸೋದಲ್ಲ, ದಾರಿಯಲ್ಲಿ ಬಿದ್ದಂಥ ಮುಳ್ಳನ್ನು ತೆಗೆದು ಹಾಕಲಿಕ್ಕೆ ಏನಾಗಬೇಕಾಗಿದೆ, ಯಾರನ್ನೋ ದಬ್ಬಿ ಬೀಳಿಸೋಕೆ ಬಳಸ್ಕೊಳ್ಳೋದಲ್ಲ, ಯಾರೋ ಬಿದ್ದವರನ್ನು ಎತ್ತಿ ಹಿಡಲಿಕ್ಕೆ ಏನು ಮಾಡಬೇಕಪ್ಪ, ನಮ್ಮ ಕೈಗಳನ್ನು ಬಳಸ್ಕೋಬೇಕು ಅಂತ ಒಳ್ಳೆಯ ಕೆಲಸಗಳನ್ನು ಮಾಡಿರಿ ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ. ಜೀವನ ಮಾಡೋದು ಯಾರ ಜೊತೆ ಜೀವನ ಮಾಡಬೇಕು, ದುಷ್ಟರ ಜೊತೆ, ಕುಡುಕರ ಜೊತೆ, ಮತ್ತೊಬ್ಬರ ಬಗ್ಗೆ ಕೇಡನ್ನು ಬಯಸೋರ ಜೊತೆ ಬದುಕುವಂಥದ್ದಲ್ಲ. ಆ ಬದುಕಿಗೆ ಏನೂ ಅರ್ಥ ಇರೋದಿಲ್ಲ. ಯಾರ ಜೊತೆ ಬದುಕಬೇಕವ, ಜೀವಿಸುವ ಜೀವನಕ್ಕೆ ಶೃಂಗಾರ. ನಾವು ಬದುಕೋದಕ್ಕೂ ಆ ಬದುಕಿಗೆ ಒಂದು ಶೃಂಗಾರ ಆಗಬೇಕು. ಎಂಥವ್ರ ಜೊತೆ ಬದುಕಿದ್ರೆ ಉತ್ತಮವಾದಂಥ ನಡೆ ನುಡಿ ಉಳ್ಳಂಥವ್ರು, ನಡೆದಿದ್ದನ್ನೇ ಮಾಡುವಂಥವ್ರು, ನಡೆದಿದ್ದನ್ನೇ ಹೇಳುವಂಥವ್ರು, ಹೇಳಿದ್ದನ್ನೇ ಮಾಡುವಂಥವ್ರು ಯಾರಲ್ಲ ಅಂಥವ್ರ ಜೊತೆ ನಾವು ಬದುಕಿದಾಗ ನಮ್ಮ ಬದುಕಿಗೂ ಏನಾಗ್ತದೆ, ಬೆಳಕಾಗ್ತದೆ, ನಮ್ಮ ಬದುಕಿಗೂ ಒಂದು ಬೆಲೆ ಬರ್ತದೆ ಅನ್ನುವಂಥದ್ದು. ಇವಿಲ್ಲದ ಜೀವಿಯ ಬಾಳುವೆ ಎತಕ್ಕೆ ಬಾತೇಯ. ಈ ರೀತಿ ಇರಲಾರ್ದಂಥ ಬಾಳ್ವೆ, ಈ ರೀತಿ ಬಳಸ್ಕೊಳ್ಳಾರ್ದಂಥ ಇವೆಲ್ಲವನ್ನೂ ಬಳಸ್ಕೊಳ್ಳಾರ್ದಂಥ ಬದುಕಿಗೆ ನಾವು ಏನು ಪ್ರಯೋಜನ? ಹಾಗಾಗಿ ಜೀವಿ ಒಂದು ಏನಾಗಬೇಕು, ಏನು ಪ್ರಯೋಜನ? ಆ ಥರ ಬದುಕಲಿಲ್ಲಪ್ಪ ಅಂದ್ರೆ ಕಣ್ಣು, ಕಿವಿ, ನಮ್ಮ ಕೈಗಳನ್ನು ಇವೆಲ್ಲದಕ್ಕೂ ಬಳಸ್ಕೊಳ್ಳಾರ್ದ ಬದುಕಿದ್ರೆ ಏನು ಪ್ರಯೋಜನ? ನಾವು ಹುಟ್ಟಿದ್ದು ಏನು ಸಾರ್ಥಕ ಆಗ್ತದೆ. ಅದಕ್ಕೋಸ್ಕರ ಆ ರೀತಿ ಬದುಕೋಬೇಡ ಮಲ್ಲಿಕಾರ್ಜುನ. ಅದಕ್ಕೆ ಹೇಳಿದಾಳೆ ಅಕ್ಕಮ್ಮನೆ, ಎಲ್ಲವನ್ನೂ ನಾನು ಏನು ಮಾಡ್ತೀನಿ, ಉತ್ತಮವಾದದ್ದಕ್ಕೆ ಸಮಾಜದ ಸೇವೆಗಾಗಿ ನನ್ನ ಇಡೀ ದೇಹವನ್ನು ಏನು ಮಾಡ್ತೀನಿ, ನಾನು ಬಳಸ್ಕೋತೀನಿ, ನನ್ನ ಬದುಕನ್ನೇ ನಿನಗೋಸ್ಕರ ಮುಡಿಪಿಟ್ಟಿದ್ದೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇಷ್ಟು ಏನು ಅಂತ ನಿಮ್ಮ ವಚನಗಳ ಸಾರಾಂಶವಾಗಿದೆ. ಮುಂದಿನ ತರಗತಿಯಲ್ಲಿ ಇದರ ಒಂದು ಪ್ರಶ್ನೆ ಉತ್ತರಗಳನ್ನು ನೋಡೋಣ.